ಹಲೋ ಸ್ಟೂಡೆಂಟ್ಸ್, ಬ್ಯಾಂಕಿಂಗ್ ವಿತ್ ಅಶ್ವಿನಿ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ನಿ ರೀ, ಒಂದು ಸರ್ಕ್ಯುಲರ್ ಪಜಲನ್ನು ಥ್ರೆಡ್ ಮೆಥಡ್ಲಿ ತೊಗೊಂಡು ಯಾವ ರೀತಿ ಲೀನಿಯರ್ ವೇ ಒಳಗೆ ಅದನ್ನು ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಏನೇನು ಅಡ್ವಾಂಟೇಜಸ್ಸು ಅನ್ನೋದನ್ನ ಹೇಳಿದ್ನಿ ರೀ. ಈಗ ಮತ್ತೊಂದು ನಾನು ನಿಮ್ಗೆ ಸ್ಕ್ವೇರ್ ಬೇಸ್ಡ್ ಸಿಟ್ಟಿಂಗ್ ಅರೇಂಜ್ಮೆಂಟನ್ನು ತೊಗೊಂಡು ಬಂದೀನಿ ರೀ. ಸೊ ನೋಡ್ರಿ, ಈಗ ಸ್ಟಾರ್ಟ್ ಮಾಡ್ತೀನಿ ರೀ. 8 persons sit around a square table. 4 of them sit at a corner and 4 of them sit at a middle side of the side. The one who sit at the corner face inside and the one who sits at the middle face outside of the table. ಸೊ ಅವ್ರು ಇಲ್ಲಿ ಏನು ಹೇಳ್ತಾರಂದ್ರೆ ರೀ, ಒಂದು ಸ್ಕ್ವೇರ್ ಟೇಬಲ್ ಐತಿ, ಅದರ ಒಳಗೆ ಈ ಥರ ಕಾರ್ನರ್ಗೆ 4 ಮೆಂಬರ್ಸ್ ಅದಾರ ರೀ, ಮತ್ತು ಮಿಡ್ಡಿಗೆ 4 ಮೆಂಬರ್ಸ್ ಅದಾರ. ಕಾರ್ನರ್ ಇದ್ದವರು ಫೇಸಸ್ ಇನ್ಸೈಡ್ ಅದಾರ್ರಿ, ಮಿಡ್ ಇದ್ದವರು ಫೇಸಿಂಗ್ ಔಟ್ಸೈಡ್ ಅದಾರ. ಇದನ್ನ ಅವ್ರು ಹೇಳ್ಯಾರ್ರಿ. ಇದು ನಮ್ದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಒಂದು ಸ್ಟಾರ್ಟಿಂಗ್ ಬಾಡಿ ಸ್ಕೆಲೆಟನ್ ಆಯ್ತ್ರಿ. ಇದು ಇಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಟಾರಿ, ಇಲ್ಲಿಂದ ಸ್ಟೇಟ್ಮೆಂಟ್ ಸ್ಟಾರ್ಟ್ ಆಗ್ತಾರ್ರಿ. ಸ್ಟೇಟ್ಮೆಂಟ್ಸನ್ನು ಓದ್ಕೊಂತಾನೆ ಶಾರ್ಟ್ಕಟ್ ಮಾಡ್ತೀನಿ ರೀ ನಾ ಈಗ ನಿಮ್ಗೆ. Only 2 persons sit between F and D. Only 2 persons sit between F and D. One of them sits at corner. ಇವ್ ಇಬ್ರೊಳಗೆ ಯಾರೋ ಒಬ್ರು ಕಾರ್ನರ್ನಾಗ ಅದಾರ್ರಿ. E sits immediate right of D. E sits immediate right of D. C sits immediate right of F. C sits immediate right of F. G sits third to the right of C. G sits third to the right of C. B sits third to the left of G. B sits third to the left of G. H sits third to the left of A. H sits third to the left of A. Who faces inside? Who ಯಾರಿಗೆ ಐತ್ರಿ? A ಗೆ ಐತ್ರಿ. Who faces inside ಅಂದ್ರೆ inside A ಇರ್ತಾನ್ರಿ. H is not neighbor of C. H is not neighbor of C. ಈ ಥರ ಹೂ ಮತ್ತು ಆ್ಯಂಡ್ ಬಂದಾಗ ಹೂ ಇದ್ದಂದ್ರೆ ಬಾಜುಕಿಂದ ಪರ್ಸನನ್ನು ತೊಗೋಬೇಕ್ರಿ, ಅಡ್ಜಸೆಂಟ್ ಪರ್ಸನನ್ನು. ಆ್ಯಂಡ್ ಇತ್ತಂದ್ರೆ ಫಸ್ಟ್ ಪರ್ಸನನ್ನು ತೊಗೋಬೇಕ್ರಿ. ಅದನ್ನು ಪಜಲ್ ಟರ್ಮಿನಾಲಜೀಸ್ ಅಂತಾರೆ. ಅದಕ್ಕೆ ಆ ಪಜಲ್ನಾಗ ಬರುವಂಥ ಹೂ, ಆ್ಯಂಡ್ ಮತ್ತು ಅಟ್ಲೀಸ್ಟ್, ಅಟ್ಮೋಸ್ಟ್, ಅಪೋಸಿಟ್, ಫೇಸಿಂಗ್ ಟುವರ್ಡ್ಸ್, ಫೇಸಿಂಗ್ ಅಪೋಸಿಟ್, ಫೇಸಿಂಗ್ ಸೇಮ್ ಡೈರೆಕ್ಷನ್, ಈ ಥರದ್ದು ಕೆಲವೊಂದು ಪಜಲ್ ಟರ್ಮಿನಾಲಜೀಸ್ ಅದಾವ್ರಿ. ಅವ್ರ ಸಂಬಂಧ ನಾನು ನಿಮ್ಗೊಂದು ಸಪ್ರೇಟ್ ವಿಡಿಯೋ ಮಾಡಿ ಅದನ್ನು ಎಕ್ಸ್ಪ್ಲೇನ್ ಮಾಡಕತ್ತೀನಿ ರೀ. ಈಗ ಇದನ್ನು ನೋಡ್ರಿ. ಓಕೆ, ಇದು ಸ್ಕೆಲೆಟನ್ ಆತ್ರಿ. ನಾವೀಗ ಇಲ್ಲಿ ನಿಮ್ಗೆ ಪಜಲ್ ಶಾರ್ಟ್ಕಟ್ಸ್ ಬರ್ಕೊಂಡ್ರಿ. ನಾನು ಅವಾಗಲೇ ಹೇಳ್ದಂಗೆ ನಾನು ಇದನ್ನು ನಿಮ್ಗೆ ಥ್ರೆಡ್ ಮೆಥಡ್ಲಿ ಸಾಲ್ವ್ ಮಾಡಿಸ್ತೀನಿ ಅಂತ ಹೇಳಿದ್ರಿ. ಏನಂದ್ರೆ 8 ಮೆಂಬರ್ಸ್ ಫೇಸಿಂಗ್ ಇನ್ಸೈಡ್ ಔಟ್ಸೈಡ್. ಈಗ ಸದ್ಯಕ್ಕೆ ಯಾರು ಇನ್ನ ಯಾರು ಔಟ್ ಅದ್ರ ಬಗ್ಗೆ ನಾವೇನು ಹೇಳಾಕತ್ತಿಲ್ರಿ. ನಾ ಈಗೇನು ಹೇಳಂಗಿಲ್ರಿ. ಅದನ್ನ ಪಜಲ್ ಸಾಲ್ವ್ ಆದ ತಕ್ಷಣ ನಿಮ್ಗೆ ಅದ ತಾನಾಗೆ ಹೇಳ್ತೈತಿ. ಸೊ ನೋಡ್ರಿ, ನಾವು ಈಗ ಇದ್ರೊಳಗೆ ಈ ನಮ್ಮ ಶಾರ್ಟ್ಕಟ್ಸ್ ಮಾಡ್ಕೊಂಡಂಥ ಇದ್ರೊಳಗೆ ನಾನು ನಿಮಗೆ ಫಸ್ಟ್ ಸ್ಟೆಪ್ ಏನಂತಂದ್ರೆ, ಯಾರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಕೊಟ್ಟಾರ, ಯಾರು ಜಾಸ್ತಿ ಜಾಗ ಕವರ್ ಮಾಡ್ತಾರ ಅವ್ರನ್ನ ನಾವು ಫಸ್ಟ್ ತಗೋಬೇಕು. ಈಗ ಇಲ್ಲಿ ನೋಡ್ರಿ, ಯಾರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಕೊಟ್ಟಾರ್ರಿ ಅವ್ರ, ಯಾರು ರಿಪೀಟೆಡ್ ಟೈಮ್ಸ್ ಅದಾರ್ರಿ. ಜಿ ನೋಡ್ರಿ, ರಿಪೀಟೆಡ್ ಟೈಮ್ಸ್ ಅದಾನ್ರಿ ಜಿ. ಸೊ ನಾ ಜಿ ಇಂತ್ರ ಪಜಲ್ ಸ್ಟಾರ್ಟ್ ಮಾಡ್ತೀನಿ ರೀ. ಏನು ಹೇಳ್ಯಾರ್ರಿ ಇವ್ರ, ಜಿ ನೀವು ಎಲ್ಲಿ ಬೆಕ್ಕದಲ್ಲಿ ಕುಂಡ್ರಿಸ್ಕೋರಿ ಸೇಮ್ ಆನ್ಸರ್ನ ಬರ್ತೈತ್ರಿ. ನಾನು ನಿಮಗೆ ತೋರಿಸ್ತೀನಿ ರೀ. ನೋಡ್ರಿ, ಎಲ್ಲಿ ಬೆಕ್ಕದಲ್ಲಿ ಜಿ ಕುಂಡ್ರಿಸ್ತೀರಿ. ನಾ ಈಗ ಸದ್ಯಕ್ಕೆ ಜಿ ಇಲ್ಲಿ ಕುಂಡ್ರಿಸ್ತೀನಿ ರೀ. ಜಿದ ಥರ್ಡ್ ಲೆಫ್ಟ್ ಬಿ ಐತ್ರಿ. ಜಿದ ಫಸ್ಟ್ ಲೆಫ್ಟ್, ಜಿ ಈ ಕಡೆ ಫೇಸಿಂಗ್ ಐತಿ ಅಂದ್ರೆ ಲೆಫ್ಟ್ ಸೈಡ್ ಈ ಕಡೆ, ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟ್, ಬಿ ಇಲ್ಲಿ. ಮತ್ತು ಸಿದ ಥರ್ಡ್ ರೈಟ್ ಜಿ ಐತಿ. ಸಿದ ಥರ್ಡ್ ರೈಟ್ ಜಿ. ಸೊ
ನಾನು ಸಿ ಎಲ್ಲಿ ಕುಂಡ್ರಿಸ್ಬೋದ್ರಿ ಇಲ್ಲೇ ನಿಮಗೆ ಸಿ ಕುಂಡ್ರತಾನ್ರಿ ಇಲ್ಲಿ ಇದರ ಡೈರೆಕ್ಷನ್ ಈ ಕಡೆ ಐತ್ರಿ ಫಸ್ಟ್ ರೈಟ್ ಸೆಕೆಂಡ್ ರೈಟ್ ಥರ್ಡ್ ರೈಟ್ ಜಿ ಕುಂಡ್ರತಾನ್ರಿ ಇದಾದ್ಮೇಲೆ ಮತ್ತೆ ಏನೇನು ಹೇಳ್ಯಾರ್ರಿ ಅವ್ರ ಎಚ್ ಸಿ ಬಾಜುಕ್ ಬರಂಗಿಲ್ಲಂತ್ರಿ ಎಚ್ ಇಲ್ಲೂ ಬರಂಗಿಲ್ರಿ ಎಚ್ ಇಲ್ಲೂ ಬರಂಗಿಲ್ರಿ ಒಂದ್ ಸೆಕೆಂಡ್ ರೀ ಎಚ್ ಇಲ್ಲೂ ಬರಂಗಿಲ್ಲ ಸೀದ ಅಡ್ಜಸೆಂಟ್ ಎರಡು ಕಡೆನೂ ಬರಂಗಿಲ್ರಿ ಎಚ್ ಮತ್ತೇನೈತ್ರಿ ಎಚ್ ಸಂಬಂಧ ನಮಗ ಈಗ ನೋಡ್ರಿ ಇದೆರಡು ಜಾಗ ಖಾಲಿ ಆಯ್ತು ಮತ್ತು ಎದ ಥರ್ಡ್ ಲೆಫ್ಟ್ ಎಚ್ ಕುಂಡ್ರಬೇಕು ಅಂದ್ರೆ ಎಷ್ಟು ಇದ ಜಾಗ ಫಿಕ್ಸ್ ಆಗ್ತದ್ರಿ ಅಥವಾ ಯಾವ ಜಾಗ ಫಿಕ್ಸ್ ಆಗ್ತದೆ ನೀವು ನೋಡ್ರಿ ಈಗ ಸಪೋಸ್ ನಾ ಎ ಇಲ್ಲಿಟ್ನಿ ಅಂದ್ರೆ ಥರ್ಡ್ ಲೆಫ್ಟ್ ಫಸ್ಟ್ ಸೆಕೆಂಡ್ ಥರ್ಡ್ ಇಲ್ಲಿ ಎಚ್ ಕುಂಡ್ರಕ್ ಬರಂಗಿಲ್ರಿ ಎ ಇಲ್ಲಿಟ್ನಿ ಅಂದ್ರೆ ಒನ್ ಇದ್ರದ್ದು ಥರ್ಡ್ ಲೆಫ್ಟ್ ಅಂದ್ರೆ 1 2 3 ಎಚ್ ಇಲ್ಲಿ ಕುಂಡ್ರಬಾರ್ದು ಅಂತ ಹೇಳ್ಯಾರ್ರಿ ಅವ್ರ ಇಲ್ಲಂತೂ ಎ ಕುಂಡ್ರಸಾಕ್ ಬರಂಗಿಲ್ರಿ ಇಲ್ಲಿ ನಾ ಎ ಕುಂಡ್ರಸಿದ್ನಿ ಅಂದ್ರ ಥರ್ಡ್ ಲೆಫ್ಟ್ ಯಾರು ಆಗ್ತಾರ್ರಿ ಎದ ಫಸ್ಟ್ ಲೆಫ್ಟ್ ಸೆಕೆಂಡ್ ಲೆಫ್ಟ್ ಥರ್ಡ್ ಲೆಫ್ಟ್ ಎಚ್ ಇಲ್ಲಿನೂ ಬರಬಾರ್ದ್ರಿ ಯಾಕಂದ್ರೆ ಸೀದ್ ಇಮಿಡಿಯೇಟ್ ಆಗ್ತಾನೆ ಸೊ ನಾನು ನಿಮಗೊಂದು ತೋರಿಸ್ತೀನಿ ನೋಡ್ರಿ ನಾ ಸಪೋಸ್ ಎ ಇಲ್ಲಿಟ್ನಿ ಅಂದ್ರ ಫಸ್ಟ್ ಸೆಕೆಂಡ್ ಥರ್ಡ್ ಲೆಫ್ಟ್ ಇಲ್ಲಿ ಆಲ್ರೆಡಿ ಸಿ ಕೂತಾನ್ರಿ ಅದಕ್ಕೆ ನಾ ಇಲ್ಲಿ ಎ ಕುಂಡ್ರಸಂಗಿಲ್ರಿ ಇಲ್ಲಿ ನಾ ಎ ಕುಂಡ್ರಸಿದ್ರ ಫಸ್ಟ್ ಸೆಕೆಂಡ್ ಥರ್ಡ್ ಇಲ್ಲಿ ಎಚ್ ಕುಂಡ್ರತಾನ್ರಿ ಇಲ್ಲಿ ಸಪೋಸ್ ನಾ ಎ ಕುಂಡ್ರಸಿದ್ನಿ ಅಂದ್ರೆ ಇಲ್ಲಿ ಎಚ್ ಕುಂಡ್ರತಾನ್ರಿ ಎಚ್ ಮತ್ತ ಸಿ ನೇಬರ್ ಆಗ್ತಾನ ಅದಕ್ಕೆ ನಾನು ಇಲ್ಲಿನೂ ಎ ಕುಂಡ್ರಸಂಗಿಲ್ರಿ ಮತ್ತ ಇಲ್ಲಿ ಅಂತೂ ಎಚ್ ಕುಂಡ್ರಬಾರ್ದು ಸೊ ಮತ್ ನಾನು ಇಲ್ಲಿ ಎ ಇಲ್ಲಿ ಕುಂಡ್ರಸಿದ್ರ ಇದ್ರೊಳಗ ಥರ್ಡ್ ಲೆಫ್ಟ್ ಎಲ್ಲಿ ಬರ್ತೈತ್ರಿ ಫಸ್ಟ್ ಸೆಕೆಂಡ್ ಥರ್ಡ್ ಮತ್ ಅಲ್ಲಿನೂ ಹಂಗೆ ಆಗ್ತೈತ್ರಿ ಎಚ್ ಇಲ್ಲಿ ಬರ್ತದ ಸೊ ನಾನು ಎ ಇಲ್ಲಿ ಕುಂಡ್ರಸಂಗಿಲ್ರಿ ಎ ಕುಂಡ್ರಸ್ತೀನ್ರಿ ನಾನು ನಿಮ್ಗ ಈಗ ಇಲ್ಲಿ ಎ ಇಲ್ಲಿ ಕೂತ ಅಂದ್ರ ಥರ್ಡ್ ಲೆಫ್ಟ್ ಫಸ್ಟ್ ಸೆಕೆಂಡ್ ಥರ್ಡ್ ಎಚ್ ಬರ್ತಾನ್ರಿ ಇಲ್ಲಿ ಎ ಜಾಗ ಫಿಕ್ಸ್ ಐತ್ರಿ ಎಚ್ ಜಾಗ ಫಿಕ್ಸ್ ಐತ್ರಿ ಓಕೆ ಇದು ಆದ್ಮೇಲೆ ಮತ್ತೆ ಯಾರು ಕುಂಡಿರ್ತಾರ್ರಿ ಈಗ ಇದು ಫಿಕ್ಸ್ ಐತ್ರಿ ಆಮೇಲೆ ಇನ್ನೊಂದು ಯಾವ್ರು ಕುಂಡಿರ್ತಾರಂದ್ರ ರೀ ಈಗ ಇನ್ನೊಂದು ಅವ್ರು ಏನ್ ಹೇಳ್ಯಾರ್ರಿ ನಿಮ್ಗ ಇದು ಕಂಡೀಷನ್ ಐತ್ರಿ ನಮ್ದು ಇದು ಕಂಡೀಷನ್ ಆತ್ರಿ ಇದು ಕಂಡೀಷನ್ ಐತ್ರಿ ಮತ್ತ ಎಫ್ ಇಮಿಡಿಯೇಟ್ ರೈಟ್ ಸಿ ಕುಂಡಿರ್ತಾರಂತ ಎಫ್ ದ ಇಮಿಡಿಯೇಟ್ ರೈಟ್ ಸಿ ಕುಂಡಿರ್ತಾರಂತ ಅದನ್ನೊಂದು ಹೇಳಿದಾರ್ರಿ ಅವರು ಸೊ ಅದಕ್ಕೆ ಇಲ್ಲೇ ಎಫ್ ನೋಡಿದ್ರಂದ್ರ ಇವ್ರದ್ದು ಇಮಿಡಿಯೇಟ್ ರೈಟ್ ಆಗಂಗಿಲ್ರಿ ಇವ ಇಮಿಡಿಯೇಟ್ ಲೆಫ್ಟ್ ಆಗ್ತಾನ್ರಿ ಎಫ್ ಸೊ ಎಫ್ ಇಲ್ಲಿನೂ ಕುಂಡಿರ್ದಂಗಿಲ್ರಿ ಎಫ್ ಕುಂಡಿರ್ತಾನ್ರಿ ಇಲ್ಲಿ ಎಫ್ ದ ಇಮಿಡಿಯೇಟ್ ರೈಟ್ ಸಿ ಕುಂಡಿರ್ತಾನ್ರಿ ಮತ್ತು ಇದು ಎಚ್ ಅಂತರೂ ಇಲ್ಲಿ ಬರಬಾರ್ದ್ರಿ ಇಲ್ಲಿ ಬರಬಾರ್ದು ಈಗ ನಿಮ್ಗೆ ಏಕ್ ಒಂದ ಜಾಗ ಖಾಲಿ ಉಳಿತೈತ್ರಿ ಏಕ್ ಜಾಗ ಖಾಲಿ ಉಳಿತೈತ್ರಿ ಇಲ್ಲಿ ಎದ ಥರ್ಡ್ ಲೆಫ್ಟ್ ಫಸ್ಟ್ ಸೆಕೆಂಡ್ ಥರ್ಡ್ ಎಚ್ ಕುಂಡಿರ್ತಾನ್ರಿ ನಿಮ್ಗ ಇಲ್ಲಿ ಈಗ ಇವ್ರದ್ದೆಲ್ಲಾರ್ದು ಪೊಸಿಷನ್ ಫೈನಲ್ ಆಯ್ತು ಓಕೆ ಇನ್ನೊಂದ್ಸತಿ ಹೇಳ್ತೇನೆ ನೋಡ್ರಿ ಫಸ್ಟ್ ಸ್ಟಾರ್ಟಿಂಗ್ ನಾವ್ ಎಲ್ಲಿಂತ್ರ ಮಾಡಿದೇವ್ರಿ ಜಿ ಫಸ್ಟ್ ಜಿ ಕುಂಡ್ರಿಸಿದ್ರಿ ಜಿದ ಥರ್ಡ್ ಲೆಫ್ಟ್ ಫಸ್ಟ್ ಜಿದ ಈ ಕಡೆ ಸೈಡ್ ಫೇಸಿಂಗ್ ಐತಿ ಅಂದ್ರೆ ಫಸ್ಟ್ ಲೆಫ್ಟ್ ಸೆಕೆಂಡ್ ಲೆಫ್ಟ್ ಥರ್ಡ್ ಲೆಫ್ಟಿಗೆ ಬಿ ಕುಂತ ಸೀದ ಥರ್ಡ್ ರೈಟಿಗೆ ಜಿ ಕುಂಡ್ರಬೇಕ್ರಿ ಸೊ ಸೀದ ಫೇಸಿಂಗ್ ಈ ಕಡೆ ಸೈಡ್ ಐತಿ ಫಸ್ಟ್ ರೈಟ್ ಸೆಕೆಂಡ್ ರೈಟ್ ಥರ್ಡ್ ರೈಟಿಗೆ ಜಿ ಕುಂತ ಸೊ ಇದು ಆದ್ಮೇಲೆ ಇನ್ನೊಂದೇನು ಕಂಡೀಷನ್ ಐತ್ರಿ ಎಫ್ ಎಫ್ ಇಮಿಡಿಯೇಟ್ ರೈಟ್ ಸೈಡ್ ಸಿ ಐತ್ರಿ ಎಫ್ ಕುಂಡಿರ್ತಾನ್ರಿ ಇಲ್ಲಿ ಮತ್ತ ಈಗ ಎಚ್ ಮತ್ತು ಎ ಈ ಕಂಡೀಷನ್ ತಗೋಬೇಕ್ರಿ ಎಚ್ ಒಳಗ ಎಚ್ ಸೀದ ಬಾಜು ಕುಂಡ್ರಬಾರ್ದ್ರಿ ಅಂದ್ರೆ ಎಚ್ ಇಲ್ಲಿ ಕುಂಡ್ರಬಾರ್ದು ಸೊ ಎ ಕುಂಡಿರ್ತಾನ್ರಿ ಇಲ್ಲಿ ಎದ ಇಮಿಡಿಯೇಟ್ ಥರ್ಡ್ ಲೆಫ್ಟ್ ಅಂದ್ರೆ ಈ ಕಡೆ ಸೈಡ್ ಇಂತ್ರ ಫಸ್ಟ್ ಲೆಫ್ಟ್ ಸೆಕೆಂಡ್ ಲೆಫ್ಟ್ ಸಾರಿ ಎದ ಥರ್ಡ್ ಲೆಫ್ಟ್ ಎದು ಫಸ್ಟ್ ಲೆಫ್ಟ್ ಸೆಕೆಂಡ್ ಲೆಫ್ಟ್ ಥರ್ಡ್ ಲೆಫ್ಟ್ ಎಚ್ ಕುಂಡಿರ್ತಾನ್ರಿ ಇಲ್ಲಿ ಓಕೆ ಮತ್ತೀಗ ಎಫ್ ಇಂತ್ರ 2 ಮೆಂಬರ್ಸ್ ಬಿಟ್ರೆ ಡಿ ಐತ್ರಿ ಎಫ್ ಇಲ್ಲಿ ಕುಂತಾನಂದ್ರ 1 2 ಬಿಟ್ಟು ಡಿ ಬರ್ತಾನ್ರಿ ಇಲ್ಲಿ ಮತ್ತ ಡಿ ದ ಇಮಿಡಿಯೇಟ್ ರೈಟ್ ಸೈಡ್ ಇ ಅದನ್ರಿ ಡಿ ದ ಫೇಸಿಂಗ್ ಈ ಕಡೆ ಸೈಡ್ ಐತೆ ಅಂದ್ರ ಆನ್ ದ ರೈಟ್ ಸೈಡ್ ಇ ಬರ್ತಾನ್ರಿ ಇಲ್ಲಿ ಇಲ್ಲಿಗೆ ನಮ್ಮ ಪಜಲ್ ಮುಗೀತು ಸೊ ನಾನು ಈಗ ಪಜಲ್ ಒಳಗ ನಾನು ನಿಮಗೆ ನೋಡಿದಂದ್ರ ಯಾವ ಕಂಡೀಷನ್ ನೀವು ಫಸ್ಟ್ ಚಲೋ ತಂಗ ಲಿಂಕ್ಡ್ ಹಾಕ್ತಿರಿ ಅದ್ರ ಮೇಲೆ ನಿಮ್ಮ ಪಜಲ್ ಫಾಸ್ಟ್ ಮತ್ತು ಈಸಿ ಸಾಲ್ವ್ ಆಗ್ತೈತ್ರಿ ಇದನ್ನ ನಾನು ಫಸ್ಟ್ ಕಂಡೀಷನ್ ಇದು ತಗೊಂಡ್ರಿ ಇದಕ್ಕೆ ಲಿಂಕ್ ಇದು ಇತ್ರಿ ಇದಕ್ಕೆ ಲಿಂಕ್ ಆದ ತಕ್ಷಣ ನಾ ಇದು ತಗೋಬೇಕಾಗಿತ್ತು
ಯಾಕ ಸಿ ಎಫ್ ದ ಇಮಿಡಿಯೇಟ್ ರೈಟ್ ಸೈಡ್ ಸಿ ಐತಿ. ಸೊ ಸಿ ಕುಂಡ್ರಿಸಿದ್ವಿ ಅಂದ್ರೆ ನಮಗೆ ಮತ್ತು ಸಿದ್ ಎಚ್ ಸಿದ್ ಇಮಿಡಿಯೇಟ್ ನೇಬರ್ ಎಚ್ ಇರಬಾರ್ದು. ಈ ಥರದ್ದು ಒಂದು ಕಂಡೀಷನ್ನು ನಮ್ದು ಸ್ಯಾಟಿಸ್ಫೈ ಆಗ್ತಿತ್ತು ಫಸ್ಟ್ ನಾ ಇದನ್ನ ಕುಂಡ್ರಿಸಿದ್ರ. ನಾನು ನಿಮಗೆ ತೋರಿಸೋ ಸಂಬಂಧ ಅಂತ ಹೇಳೇನ ನಾನು ನಿಮಗೆ ಇದನ್ನ ಈ ಥರ ಸ್ವಲ್ಪ ಇಲ್ಲೇ ಮಾಡೀನ್ರಿ. ನೋಡ್ರಿ, ಫಸ್ಟ್ ನಾವು ಜಿದ್ ಸ್ಟಾರ್ಟ್ ಮಾಡಿದ್ವಿ ರೀ. ಆಮೇಲೆ ಜಿದಿಂತ್ರ ಥರ್ಡ್ ಲೆಫ್ಟ್ ಬಿ ಮತ್ತು ಸಿದಿಂತ್ರ ಥರ್ಡ್ ರೈಟ್ ಜಿ. ಇದೆರಡೂ ಆದ ತಕ್ಷಣ ಎಫ್ ಇಮಿಡಿಯೇಟ್ ರೈಟ್ ಫಿಕ್ಸ್ ಯಾವದಾವು ಅದನ್ನ ನೀವು ಫಸ್ಟ್ ಕಂಡೀಷನ್ ನಾವು ಪಜಲ್ ಸ್ಟಾರ್ಟ್ ಮಾಡೋದು ಯಾವ ಕಂಡೀಷನ್ ಇಂತ್ರ ಅಂತ ಹೇಳಿದ್ನಿರಿ ನಾನು ನಿಮಗೆ. ಯಾರು ಭಾಳ ರಿಪೀಟೆಡ್ ಟೈಮ್ಸ್ ಅದಾರು ಮತ್ತು ಯಾರ ಜಾಗ ಪರ್ಫೆಕ್ಟ್ಲಿ ಫಿಕ್ಸ್ ಐತಿ ಅವ್ರಿಂತ ನಾವು ಸ್ಟಾರ್ಟ್ ಮಾಡ್ಬೇಕ್ರಿ. ಈಗ ಫಾರ್ ಎಕ್ಸಾಂಪಲ್ ನಾನು ಇದು ಕಂಡೀಷನ್ ಆಗ್ಲಾರ್ದ ಇದು ಕಂಡೀಷನ್ ಆದಮೇಲೆ ಇದು ತಗೊಲಾರ್ದ ನಾನು ಇದನ್ನು ತೊಗೊಂಡಿದ್ನಿ ರೀ ಅವಾಗ ನನ್ಗೆ ಹಿಂಗೆ 2 ಸತಿ ಇದು ಜಾಗ ಇಲ್ಲಿ ಬರ್ತೈತೆ ಎಫ್ ಎ ಇಲ್ಲಿ ಬರ್ತೈತೋ ಅಂತ ಹೇಳಿ ಕನ್ಫ್ಯೂಷನ್ ಆಗ್ತದ್ರಿ. ಸೊ ಇದ್ರೊಳಗೆ ಎಚ್ ಸಿ ಬಾಜುಕ್ ಬರಬಾರ್ದು ಅಷ್ಟ ಐತ್ರಿ ಅಲ್ಲಿ. ಬಟ್ ಇಲ್ಲಿ ಏನು ಹೇಳ್ಯಾರ, ಎಚ್ ಸಿ ಬಾಜುಕ್ ಈ ಕಡೆನೂ ಬರಬಾರ್ದು ಈ ಕಡೆನೂ ಬರಬಾರ್ದು ಅಷ್ಟು ಹೇಳ್ಯಾರ. ಬಟ್ ಇಲ್ಲಿ ಏನು ಹೇಳ್ಯಾರ ಅವ್ರ, ಎಫ್ ಇಮಿಡಿಯೇಟ್ ರೈಟ್ ಸೈಡ್ ಸಿ ಬರ್ಬೇಕು ಅಂತ ಏನು ಹೇಳ್ಯಾರ ನೋಡಿ. ಇದು ಫಿಕ್ಸ್ ಪೊಸಿಷನ್ ಐತ್ರಿ. ಸೊ ಇದು ಕಂಡೀಷನ್ ಆದ್ಮೇಲೆ ನೀವು ಈ ಕಂಡೀಷನನ್ನು ತಗೋಬೇಕ್ರಿ. ಓಕೆ, ಸೊ ಇದಾದ್ಮೇಲೆ ನಿಮ್ಗೆ ಗೊತ್ತಾಗ್ತೈತ್ರಿ ಎಲ್ಲಿ ನಿಮ್ಗೆ ಎಚ್ ಮತ್ತು ಏಕ್ ಜಾಗ ಐತಿ. ಸೊ ಅದನ್ನ ತೊಗೊಂಡು ಅದು ಫಿಕ್ಸ್ ಆದ ತಕ್ಷಣ ಡಿ ಕುಂತಿರ್ತಾರ್ರಿ. ಡಿದಿಂತ್ರ ಮತ್ತು ನಿಮ್ಗೆ ಇ ಮತ್ತು ಎಫ್ ಇಲ್ಲಿ ಕುಂತಾರಂತಂದ್ಮೇಲೆ ಅದರಿಂತ್ರ ಡಿ ಇಂತ್ರ ಇ, ಆಮೇಲೆ ಎ ಮತ್ತು ಎಚ್ ಯಾವಾಗ ಎಲ್ಲಿ ಬೇಕಾದಲ್ಲಿ ನೀವು ಅದನ್ನು ತೊಗೋಬೋದ್ರಿ. ಈಗ ನಾನು ನಿಮಗೆ ಪಜಲನ್ನು ಒಂದ್ಸತಿ ಹೆಂಗೆ ಕುಂತು ಅನ್ನೋದನ್ನ ನಾನು ನಿಮಗೆ ಹೇಳಿದ್ನಿ ರೀ. ಇದು ಸ್ಟೇಟ್ಮೆಂಟ್ಸ್ಗಳ್ನ ಶಾರ್ಟ್ಕಟ್ಸ್ಗಳು ಮಾಡಿ ಹೆಂಗೆ ಕುಂತೈತಿ ಅನ್ನೋದು ನಾನು ನಿಮಗೆ ಹೇಳಿದ್ನಿ. ನೀವೀಗ ಎಕ್ಸಾಮ್ನಾಗ ಹೆಂಗೆ ತಲೆ ಓಡಿಸ್ಬೇಕು ಇದಕ್ಕೆ ಅನ್ನೋದನ್ನ ನಾ ಹೇಳ್ಕೊಡ್ತೀನಿ ನೋಡ್ರಿ. ಈಗ ಎಕ್ಸಾಮ್ನಾಗ ನಿಮ್ಮ ತಲೆ ಹೆಂಗೆ ಓಡ್ಬೇಕು, ಪಟ್ ನಿಮ್ದು ಯಾವ ಥರ ನೀವು ಇದನ್ನ ಯೋಚನೆ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ರೀ. ಯೋಚನೆ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ಕೊಡೋದು ನನ್ನ ಕರ್ತವ್ಯ. ಆ ಯೋಚನೆ ನಿಮ್ಮ ಎಕ್ಸಾಮ್ನಾಗ ಬರಬೇಕು ಅಂದ್ರೆ ನೀವು ಭಾಳಷ್ಟು ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಅದು ನಿಮ್ಮ ಕರ್ತವ್ಯ ರೀ. ಈಗ ನೋಡ್ರಿ, ನಾನು ನಿಮಗೆ ಹೇಳ್ತೇನೆ ರೀ. ಫಸ್ಟ್ ಕಂಡೀಷನ್ ಇದು ತಗೊಂಡಿರಿ, ಜಿ ಇಲ್ಲಿತ್ತು, ಜಿದ್ ಥರ್ಡ್ ಲೆಫ್ಟ್ 1 2 3 ಬಿ ಇಲ್ಲಿ ಬಂತ. ಮತ್ತು ಸಿದ ಥರ್ಡ್ ರೈಟ್ ಜಿ, ಸಿದ ಥರ್ಡ್ ರೈಟ್ ಅಂದ್ರೆ ಸಿ ಬರ್ತಾನ್ರಿ ಇಲ್ಲಿಂತ್ರ ಥರ್ಡ್ ರೈಟ್ ಜಿ. ಸಿಕ್ ಲಿಂಕ್ಡ್ ಮತ್ತೇನೈತ್ರಿ, ಎಚ್ ಬಾಜುಕ್ ಬರಬಾರ್ದು ಅನ್ನೋದೈತ್ರಿ. ಇದನ್ನ ಬಿಟ್ಟು ಮತ್ತೆಲ್ಲೇನೈತ್ರಿ, ಸಿ ಇಲ್ಲೈತ್ರಿ. ಎಫ್ ಇಮಿಡಿಯೇಟ್ ರೈಟ್ ಸಿ ಐತಿ. ಸೊ ಬರ್ತಾನ್ರಿ ಎಫ್ ಇಲ್ಲಿ. ಸೊ ಹೊಸ ಪರ್ಸನ್ ಕುಂತ ತಕ್ಷಣ ಅದಕ್ಕೆ ಮತ್ತೇನಾರು ಲಿಂಕ್ಡ್ ಐತೇನ್ರಿ, ಎಫ್ ಹೊಸದಾಗಿ ಕುಂತೀನ್ರಿ. ಈಗ ಎಫ್ ಮತ್ತು ಡಿ ನಡ್ಬರ್ಕ 2 ಮೆಂಬರ್ಸ್ ಅದಾರ. ಎಫ್ ಮತ್ತು ಡಿ ನಂಬರ್ ಇದೊಂದು ಪರ್ಸನ್ ಬಿಟ್ಟರೆ ಇಲ್ಲಿ ಸೆಕೆಂಡ್ ಪರ್ಸನ್ ಇಲ್ಲಿ 2 ಮೆಂಬರ್ಸಿಗೆ ಬಿಟ್ಟು ಇಲ್ಲಿ ಡಿ ಕುಂಡ್ರಸಕ್ಕೆ ಜಾಗ ಇಲ್ಲ. ಸೊ ಒಬ್ವಿಯಸ್ಲಿ 1 2 ಡಿ ಕುಂಡಿರ್ತಾನ್ರಿ ಇಲ್ಲೇನ. ಓಕೆ, ಮತ್ತು ಡಿ ಎಲ್ಲಿ ಕುಂತ, ಡಿದ್ ಇಮಿಡಿಯೇಟ್ ರೈಟ್ ಸೈಡ್ ಇ ಅದಾನ್ರಿ. ಸೊ ಡಿದ್ ಇಮಿಡಿಯೇಟ್ ರೈಟ್ ಸೈಡ್ ಇ. ಮತ್ತು ಈಗೇನು ಬತ್ರಿ, ಎಚ್ ಮಾತ್ರ ಇಲ್ಲಿ ಬರಬಾರ್ದ್ರಿ. ಸಿದ್ ಇಮಿಡಿಯೇಟ್ ನೇಬರ್ ಎಚ್ ಬರಬಾರ್ದಂತ ಇಲ್ಲಿ ಹೇಳ್ಯಾರ್ರಿ. ಸೊ ಎಚ್ ಕುಂಡಿರ್ತಾನ್ರಿ ಇಲ್ಲೇ, ಎ ಕುಂಡಿರ್ತಾನ್ರಿ ಇಲ್ಲೇ. ಎದ ಥರ್ಡ್ ಲೆಫ್ಟ್ ಎಚ್ ಐತ್ರಿ. ಎದ ಈ ಕಡೆ ಸೈಡ್ ಇಂತ್ರ ನೋಡಿದ್ರೆ ಲೆಫ್ಟ್ ಸೈಡ್ ಈ ಕಡೆ ಬರ್ತೈತ್ರಿ ಸರ್ಕ್ಯುಲರ್ ಒಳಗೆ. ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟ್ ಎಚ್. ನೋಡ್ರಿ, ಈ ಥರ ನಿಮ್ಮದು ಲಿಂಕ್ ಮಾಡ್ಕೊಂಡು ನೀವು ತಲೆ ಓಡಿಸ್ಬೇಕ್ರಿ. ನೀವು ಬೇರೆ ಥರ ಮಾಡಿದ್ರೆ ಆಗಂಗಿಲ್ಲ ಅಂದ್ರೆ ಬೇರೆ ಥರ ಮಾಡಿದ್ರೂ ನಿಮಗೆ ಬರ್ತೈತಿ. ಈ ಥರ ಸ್ವಲ್ಪ ನಿಮಗೆ 2 ಪಾಸಿಬಿಲಿಟಿ ಅಥವಾ ಹಿಂಗೆ ರಾಂಗ್ ಆಗ್ತೈತ್ರಿ ಕಂಡೀಷನ್ಸ್. ರಾಂಗ್ ಆಗ್ಲಾರ್ದ ನೀವು ಕಂಡೀಷನ್ಸನ್ನ ಫ್ಲೋನ್ಯಾಗನ ಹೋಗಬೇಕು ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕ್ರಿ ಅದಕ್ಕೆ. ಓಕೆ, ಇದು ಹೆಂಗೆ ಫ್ಲೋನ್ಯಾಗನ ಹೋಯ್ತಲ್ಲ ಹಂಗೆ ಹೋಗ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಈಗ ನಾನು ನಿಮಗೆ ಇದೇ ಕಂಡೀಷನ್ಸನ್ನ ನಾನು ಇಲ್ಲಿ ಫಸ್ಟ್ ನಿಮಗೆ ಇವೆಲ್ಲ ಇದ್ರೊಳಗೆ ಪ್ಲಾಟ್ ಮಾಡಿ ನಾನು ಎಲ್ಲ ಕಂಡೀಷನ್ಸ್ ಇದ್ರೊಳಗೆ ಸ್ಯಾಟಿಸ್ಫೈ ಆಗ್ಯಾವಿಲ್ಲಿ ತೋರಿಸ್ತೀನಿ ರೀ. ನಾನು ನಿಮಗೆ ಪ್ಲಾಟ್ ಹೆಂಗೆ ಮಾಡೋದು ಅದನ್ನು ಹೇಳ್ತೀನಿ ರೀ. ಯಾರನ್ನಾರ ಒಬ್ಬರನ್ನ ಕರೆಕ್ಟಂಗೆ ತೊಗೋರಿ. ನಾ ಜಿನ ತೊಗೊತೀನಿ ರೀ. ಜಿ ಆಮೇಲೆ ಇನ್ನೊಂದು ಹೇಳ್ತೇನೆ ರೀ, ಎ ಇನ್ಸೈಡ್ ಅಂತ ಹೇಳ್ಯಾರ್ರಿ ಅವ್ರು. ಓಕೆ, ಇವ್ರಿಬ್ರೊಳಗೆ ಯಾರು ಒಬ್ರು ಕಾರ್ನರ್ ಕುಂತಾರೋ ಮತ್ತು ಎ ಇನ್ಸೈಡ್ ಪಜಲ್ನಾಗನ ಹೇಳ್ಯಾರ್ರಿ ಅವ್ರು. ಎ ಎಲ್ಲಿ ಬಂದ್ರಿ, ಇವ್ ಇನ್ಸೈಡ್ ಆದನ್ರಿ, ಎ ಇನ್ ಆದನ್ರಿ ಇವ. ಸೊ ಎ ಇನ್ ಅದಾನಂತಂದ್ರೆ ಇವ ಔಟ್ ಆದನ್ರಿ. ಇನ್ ಔಟ್, ಇನ್ ಔಟ್, ಇನ್ ಔಟ್. ಎಕ್ಸಾಮ್ನಾಗ ಹಿಂಗೇನು ಬರೆಯೋ ಅವಶ್ಯಕತೆ ಇಲ್ರಿ.
ಒಂದ್ ನಿಮಗ್ ಗುರ್ತಿತ್ತಂದ್ರ ಅವ ಇನ್ ಔಟ್ ಯಾರನ್ನ ನಿಮಗ್ ಗುರ್ತಾಗಕ್ ಸ್ಟಾರ್ಟ್ ಒಬ್ಬ ಇನ್ ಅಂದ್ರ ಆಬ್ವಿಯಸ್ಲಿ ಅವ ಇನ್ ಔಟ್ ಇರ್ತಾನ ಇನ್ ಇರ್ತಾನ ಇದ್ ನಿಮಗ್ ಗುರ್ತಾಗ್ತೈತಿ. ಮತ್ತ ಅವ್ರ ಇನ್ನೊಂದ್ ಏನ್ ಹೇಳಿದಾರ್ರಿ, ಕಾರ್ನರ್ the four persons sit at the corner, four of them sit at the middle side. The one who sit at the corner face inside. ಕಾರ್ನರ್ ಕುಂತವ್ರನ್ನ ಇನ್ಸೈಡ್ ಫೇಸ್ ಮಾಡ್ತಾರ ಅಂತ ಹೇಳಿದಾರೆ. ಈಗ ನೋಡ್ರಿ ಇವ್ರಿಬ್ರೊಳಗ್ ಯಾರೇ ಒಬ್ರು ಕಾರ್ನರ್ ಕುಂತಾರ ಅಂತ ಹೇಳ್ತೀನಿ. ಯಾರ್ದಾರೆ ಒಬ್ರದ್ ಫೇಸಿಂಗ್ ಈ ತರ ಇರ್ತೈತಿ ನೋಡ್ರಿ. ಡಿ ಐತ್ರಿ, ಇಲ್ರಿ. ಎಫ್ ಅದಾನ ನೋಡ್ರಿ, ಇವ ಕಾರ್ನರ್ ಕುಂತಾನ ನೋಡ್ರಿ. ಇವ ಮಿಡ್ ಕೂತಿರ್ತಾನ, ಕಾರ್ನರ್ ಮಿಡ್, ಕಾರ್ನರ್ ಮಿಡ್, ಕಾರ್ನರ್ ಮಿಡ್. ಈ ತರ ನಿಮಗ ಇದು ಐಡಿಯಾ ಬಂದ್ಬಿಡ್ತೈತ್ರಿ. ಪಜಲ್ ಸಾಲ್ವ್ ಮಾಡ್ಕೊಂತ ಹೋದಂಗ ಈ ಥ್ರೆಡ್ ಮೆಥಡ್ ಭಾಳ ನಿಮಗೆ ಯೂಸ್ಫುಲ್ ಐತ್ರಿ. ನೀವು ಪ್ರಾಕ್ಟೀಸ್ ಮಾಡ್ರಿ ಇದೇ ರೀತಿ. ಈಗ ಇದನ್ನ ನಾನು ನಿಮ್ಗೆ ಇದ್ರೊಳಗೆ ಹಾಕಿ ತೋರಿಸ್ತೀನಿ ರೀ. ಫಸ್ಟ್ ಹಾಕಿ ತೋರಿಸಿದ್ಮೇಲೆ ಇವೆಲ್ಲ ಕಂಡೀಷನ್ಸ್ ಇದ್ರ ಜೊತೆಗೆ ಸ್ಯಾಟಿಸ್ಫೈ ಆಗ್ಯಾವಿಲ್ಲೋ ಕ್ರಾಸ್ ಚೆಕ್ನು ಮಾಡಿಸ್ತೀನಿ ರೀ. ನಾ ಏನಂದ್ರೆ ಜಿ ಎಕಡೆ ಸೈಡ್ ಐತ್ರಿ, ಇನ್ಸೈಡ್ ಐತಿ. ಸೊ ಜಿಗೆ ನಾ ಇಲ್ಲಿ ಹಾಕಿದ್ನಿ. ಜಿದ್ ರೈಟ್ ಸೈಡ್ ಯಾವ್ದ ಅವ್ನು ಹಂಗ ಬರ್ಕೊಂತ ಹೋಗ್ರಿ. ಎಚ್ ಔಟ್ ಅದನ್ರಿ, ಮಿಡ್ ಅದಾನ ನೋಡ್ರಿ. ಎಫ್ ಇನ್ಸೈಡ್ ಕಾರ್ನರ್, ಸಿ ಔಟ್ ಮಿಡ್, ಮತ್ತು ಈ ಕಡೆ ಎ ಇನ್ ಕಾರ್ನರ್, ಬಿ ಔಟ್ ಮಿಡ್, ಮತ್ತು ಇ ಇನ್ ಕಾರ್ನರ್. ನೋಡ್ರಿ ಈ ತರ ನಿಮ್ದು ಇವರೆಲ್ಲ ಪರ್ಸನ್ಸ್ ಸಿಟ್ಟಿಂಗ್ ಆಯ್ತಿಲ್ರಿ. ನಾನು ನಿಮಗೆ ಇವ್ರದ್ದು ಸ್ಟೇಟ್ಮೆಂಟ್ಸ್ ಇದ್ರೊಳಗೆ ಸ್ಯಾಟಿಸ್ಫೈ ಆಗ್ಯಾವಿಲ್ ತೋರಿಸ್ತೀನಿ ನೋಡ್ರಿ. ನಾ ಇಷ್ಟೆಲ್ಲ ಎದಕ್ಕೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಕತ್ತೀನಂದ್ರ, ಈ ಮೆಥಡ್ ನೀವು ಪ್ರಾಕ್ಟೀಸ್ ಮಾಡಕ್ಕೆ ನಿಮಗೊಂದು ಕಾನ್ಫಿಡೆನ್ಸ್ ಬರಲಿ, ಇದು ಅಂಡರ್ಸ್ಟ್ಯಾಂಡಿಂಗ್ ಆಗಲಿ, ನಿಮಗೆ ಇದನ್ನ ಮಾಡೋದ್ರಿಂದ ನಿಮ್ಗೆ ಭಾಳಷ್ಟು ಬೆನಿಫಿಟ್ಸ್ ಐತಿ ಅನ್ನೋದನ್ನ ತೋರಿಸೋ ಸಂಬಂಧ ನಾನು ನಿಮಗೆ ಹಗಲೆಲ್ಲ ಕ್ರಾಸ್ ಚೆಕ್ ಮಾಡಿ ಹೇಳಕತ್ತೀನಿ ರೀ. ಓಕೆ, ಈಗ ನೋಡ್ರಿ ಫಸ್ಟ್ ಕಂಡೀಷನ್ ಏನೈತ್ರಿ, ಎಫ್ ಮತ್ತು ಡಿ ನಡ್ಬರ್ಕ್ 2 ಮೆಂಬರ್ಸ್. ಇ ಆದ್ಮೇಲೆ ಇದು ಡಿ ಐತಲ್ಲ. ಓಕೆ, ಎಫ್ ಮತ್ತು ಡಿ ನಡ್ಬರ್ಕ್ 2 ಮೆಂಬರ್ಸ್. ಯಾರೇ ಒಬ್ರು ಕಾರ್ನರ್ ಅಂತ ಹೇಳ್ಯಾರ್ರಿ, ಎಫ್ ಕಾರ್ನರ್ ಅದಾನ್ರಿ. ಡಿ ದ ಇಮಿಡಿಯೇಟ್ ರೈಟ್ ಎಫ್, ಡಿ ಫೇಸಿಂಗ್ ಔಟ್ಸೈಡ್ ಐತಿ ಅಂತಂದ್ರೆ ಈ ಒಂದು ಇಮಿಡಿಯೇಟ್ ರೈಟ್ ಎ ಅದಾನ್ರಿ, ಎ ಐತಿ. ಎಫ್ ಇಮಿಡಿಯೇಟ್ ರೈಟ್ ಸಿ ಐತ್ರಿ, ಎಫ್ ಒಂದು ಇಮಿಡಿಯೇಟ್ ರೈಟ್ ಸಿ ಐತ್ರಿ. ಜಿದ್ ಥರ್ಡ್ ರೈಟ್ ಸಿದ್ ಥರ್ಡ್ ರೈಟ್ ಜಿ ಐತ್ರಿ. ಸಿ ಎಲ್ಲದನ್ರಿ, ಇಲ್ಲದನ್ರಿ. ಇವೊಂದು ಫೇಸಿಂಗ್ ಈ ಕಡೆ ಐತಿ. ಥರ್ಡ್ ರೈಟ್, ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಥರ್ಡ್ ರೈಟ್, ಜಿ ಅದಾನ್ರಿ. ಜಿದ ಥರ್ಡ್ ಲೆಫ್ಟ್ ಬಿ ಅದಾನ್ರಿ. ಜಿ ಇಲ್ಲೈತ್ರಿ. ಫಸ್ಟ್ ಲೆಫ್ಟ್ ಫೇಸಿಂಗ್ ಈ ಕಡೆ ಐತಿ. ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟ್, ಬಿ ಇಲ್ಲೈತ್ರಿ. ಎದ ಥರ್ಡ್ ಲೆಫ್ಟ್ ಎಚ್ ಐತ್ರಿ. ಎ ಇಲ್ಲೈತ್ರಿ. ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟ್, ಎಚ್ ಇಲ್ಲೈತ್ರಿ. ಮತ್ತು ಲಾಸ್ಟಿಗೆ ಏನು ಹೇಳ್ಯಾರ್ರಿ, ಎ ಫೇಸಿಂಗ್ ಇನ್ಸೈಡ್, ಎ ಫೇಸಿಂಗ್ ಇನ್ಸೈಡ್ನ ಐತ್ರಿ. ಎಚ್ ಮತ್ತು ಸಿ ಅಡ್ಜಸೆಂಟ್ ಬರಬಾರ್ದು, ಎಚ್ ಮತ್ತು ಸಿ ಅಡ್ಜಸೆಂಟ್ ಇಲ್ರಿ, ನಮ್ಮ ಸಿ ಇಲ್ಲೈತಿ. ಹಿಂಗೆ ಇದು ನಿಮ್ಮ ಪಜಲ್ ಕಂಪ್ಲೀಟ್ ಆಗ್ತದೆ. ಪ್ಲೀಸ್ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋ ತಿಳಿದಿರ್ಲಿಲ್ಲ ಅಂದ್ರೆ ಇನ್ನೊಂದು ಸತಿ ನೋಡ್ರಿ, ಪ್ರಾಕ್ಟೀಸ್ ಮಾಡಿರಿ. ಬ್ಯಾಂಕಿಂಗ್ ಎಕ್ಸಾಮ್ ಭಾಳ ಡಿಫಿಕಲ್ಟ್ ಏನು ಇಲ್ರಿ.